ಹಂಗೇನಿಲ್ಲ ಮಕ್ಕಳೇ, ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ. ಈ ಸಲ ನನ್ ಪಕ್ಕ ಕನ್ಫರ್ಮ್ ಆಗಿ ಗೊತ್ತು, ಅವ್ರು ನಿಮ್ ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೇ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರು ನೋಡ್ತಾರೆ, ಲಾಲ್ ಪಕ್ಷಿಯ ಶರೀರದ ಮೇಲೆ ಕಪ್ಪು ಕಲೆಗಳು ಬಂದ್ಬಿಟ್ಟಿರುತ್ತೆ. ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದ್ಲಾಗ್ಬಿಟ್ಟಿರುತ್ತೆ. ಅರೆ ಯಾರ್, ಇದು ಹೋಗುತ್ತೋ ಇಲ್ವೋ ಹೆಂಗ್ ಗೊತ್ತಾಗುತ್ತೆ? ನಿನ್ ಶರೀರದ ಮೇಲೂ ಹಿಂಗ ಕಪ್ಪು ಕಲೆಗಳು ಬಂದ್ಬಿಟ್ಟಿವೆ. ಜೋರಾಗಿ ಗಾಳಿ ಬಂತಲ್ವಾ, ಆ ಗಾಳಿ ನನ್ನೆಲ್ಲ ಎಳ್ಕೊಂಡೋಯ್ತು. ಅಲ್ಲೇನೋ ಕಪ್ಪು ಕಲೆಗಳಿದ್ವು, ಅದೇ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ. ಎಲ್ಲಾ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗಿರುತ್ತೆ. ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ. ನೀವೆಲ್ಲಾರು ಚಿಂತೆ ಮಾಡ್ಬೇಡಿ, ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತೋ ಅಷ್ಟು ಸುಂದರವಾಗಿ ನಾವು ಬದಲಾಯಿಸ್ತೀವಿ. ಆದ್ರೆ ನೀವ್ಯಾಕ್ ನಮ್ ಸಹಾಯ ಮಾಡ್ತೀರಾ? ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಿಸಿಲ್ಲ. ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು. ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ? ಹಂಗೇನಿಲ್ಲ, ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ. ನಮ್ಮ ಮಧ್ಯೆ ಈ ತರ ಭೇದ ಭಾವ ಇಡಬೇಡ ಹಂಗಂತ ಟೀನು ಹಿಂಗ ಅನ್ನುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ, ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳು ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದಲಾಗ್ಬೇಕು. ಹಂಗ ಹೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲ ಮಾಯ ಆಗ್ಬಿಡುತ್ತೆ. ನನ್ನನ್ನ ಕ್ಷಮಿಸು ಟೀನು, ಮೀನು. ನಿಮ್ಮ ಜೊತೆ ನಾವು ಇದಕ್ ಮುಂಚೆ ಸ್ನೇಹ ಮಾಡೋದಿಲ್ಲ ಅಂದ್ವಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ನೀವೇನು ಅನ್ಕೋದೆ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ? ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ. ಇವಾಗ ಎಲ್ಲ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಬರಕ್ಕಂತ ಹೋಗ್ತವೆ. ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ, ಮತ್ತೆ ಗೂಡಲ್ಲೇ ಕುತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡಿಸ್ತಾ ಟಾಟಾ ಹೇಳ್ತಾಳೆ.